ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ಯಾಕೆ ಅಂತಂದರೆ ಇವತ್ತು ನನ್ನ ಹೊಸ ಕಾರ್ ಬರ್ತಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ಯಾಕೆ ಅಂತಂದರೆ ಇವತ್ತು ನನ್ನ ಹೊಸ ಕಾರ್ ಬರ್ತಿದೆ. ಲ್ಯಾಟ್ರಿ. ನಾನು ನನ್ನ ಹೊಸ ಕಾರ್ ತಗೊಳ್ಳೋದಿಕ್ಕೆ ಅಂತ ಹೋಗ್ಬೇಕಾದ್ರೆ ಸಕ್ಕತ್ತಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರುವಂತಹ ಸೀರೆನ ಉಟ್ಕೊಂಡಿದ್ದೀನಿ. ನನ್ಗೇನ್ ಮಾಡೋದು ಅರ್ಥನೇ ಆಗ್ತಾ ಇಲ್ಲ ಫ್ರೆಂಡ್ಸ್. This is 90% of our lives. ಆಕ್ಚುಲಿ ಬೆಳಗ್ಗೆಯಿಂದ ನಾನು ಹೇಗೆಲ್ಲ ರೆಡಿ ಆಗ್ತೀನಿ ಅಂತೆಲ್ಲ ವಿಡಿಯೋ ಮಾಡ್ಕೋಬೇಕು ಅಂತೆಲ್ಲ ಅನ್ಕೊಂಡಿದ್ದೆ. ಬಟ್ ಎಕ್ಸೈಟ್ಮೆಂಟ್ ಅಲ್ಲಿ, ಖುಷಿಯಲ್ಲಿ, ಟೆನ್ಷನ್ ಅಲ್ಲಿ ನಾನು ಹೇಗೆ ರೆಡಿ ಆದೆ ಅಂತ ಒಂದು ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಸತ್ಯ ಹಾಗೆ ಹೇಳ್ತೀನಿ ನಾನು. ಇವತ್ತಿನ ವ್ಲಾಗು ನನ್ನ ಕಾರ್ ಡೆಲಿವರಿ, ಹಾಗೆ ಇಲ್ಲೇ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಬೇಕು ಅಂತೆಲ್ಲ ಅನ್ಕೋತಾ ಇದ್ದೀವಿ. ರಾಯರ ಮಂತ್ರಾಕ್ಷತೆ, ಕರ್ಪೂರ, ಸ್ವೀಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ಹಾಗೆ ನನ್ನ ಹೊಸ ಕಾರಿಗೆ ಹೊಸ ಹೆಸರನ್ನು ಕೂಡ ಇರ್ತೀನಿ. ಅದೇನು ಅಂತೆಲ್ಲ ನೀವು ಶೋರೂಮಲ್ಲೇ ನೋಡಬಹುದು. ಇಲ್ಲ, ಅದು ಹೆಣ್ಣು ಮಕ್ಕಳಲ್ಲಿ ಸಹಜ. ಅದು ಬನ್ನಿ ಹೋಗೋಣ. ಏನೇನೋ ಅಂಟಿಸ್ಕೊಂಡ್ಬಿಡಿದಲ್ಲಪ್ಪ. ಏನಿವೆ ಫೈನಲಿ ಇವತ್ತು ನಮ್ಮ ಕುಳ್ಳಿಗೆ ಹೊಸ ಕಾರ್ ಬರ್ತಾ ಇದೆ. ನಾನು ಕುಳ್ಳಿ ಅಲ್ಲ, ಹೀಲ್ಸ್ ಹಾಕೊಂಡಿದ್ದೀನಿ. ಉದ್ದ ಬಂದಿದ್ದೀನಿ. ಹೀಲ್ಸ್ ಕುಳ್ಳಿಗೆ ಹೊಸ ಕಾರ್ ಬರ್ತಿದೆ. ಇವಳ್ದು ಟೈಮ್ ಭಾಳ ಚೆನ್ನಾಗಿದೆ. ಆಲ್ಮೋಸ್ಟ್ 7-8 ವರ್ಷ ಆಯಿತು ಮದುವೆ ಆಗಿ. ಮದುವೆ ಆದಂಗಿಂತ ಇದು 3ನೇ ಕಾರ್ ಇವಳ್ದು. ಆ್ಯಂಡ್ ನಾನು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೀನಿ, ಯೂಸ್ಡ್ ಕಾರ್ ತೊಗೊಂಡಿದ್ದೀನಿ. ಇವಳ್ದು ಬಂದಿರೋದೆಲ್ಲ ಹೊಸ ಕಾರ್ಗಳೇ. ಫಸ್ಟ್ ಟಾಟಾ ನ್ಯಾನೋ ಆಯಿತು, ಟಾಟಾ ಟಿಯಾಗೋ ಆಯಿತು, ಈಗ ರೆನಾಲ್ಡ್ ಕೈಗರ್, ಎಲ್ಲ ಹೊಸ ಇದೆ. ಬಟ್ ಜೀವನದಲ್ಲಿ ಫಸ್ಟ್ ಟೈಮ್ ಬ್ಲ್ಯಾಕ್ ಕಲರ್ ಕಾರ್ ತೊಗೊತಿದ್ದೀನಿ. ವೆರಿ ಎಕ್ಸೈಟೆಡ್. ನೀವು ಚೆನ್ನಾಗಿ ಓಡಿಸ್ತಲ್ಲ ಇಲ್ವಾ ಅನ್ನೋದಷ್ಟೇ ಬಾಕಿ. ಯಾಕೆ ಓಡಿಸ್ತೇವೆ ನೋಡೋಣ. ನಾನಂತೂ ಸಿಕ್ಕಾಬಿಟ್ಟು ಎಕ್ಸೈಟ್ ಆಗಿದ್ದೀನಿ. ಬನ್ನಿ ಹೋಗಿ ನೋಡೋಣ. ಹುಳಿ ಎಕ್ಸೈಟೆಡಾ? ಎಸ್, ವೆರಿ 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 ಎಕ್ಸೈಟೆಡ್. ಬೇಗ ನಡಿ ಪಾಂಡೆ, ಟೈಮ್ ಆಗ್ತಿದೆ. ನಿಮ್ಗೆ ಬ್ಲಾಗ್ ನಂದು ಕಡೆ ಮಾಡ್ತಿರೋದು. ನಾನು ನಂದು ಮಾಡ್ಕೋತಾ ಇದ್ದೀನಿ ಗುರು, ನಂದು ಯೂಟ್ಯೂಬ್ ಚಾನಲ್ ಇದೆ. ಸರಿ ಆಯ್ತು, ಇಬ್ಬರು ಚಾನಲ್ ಬರ್ತೀವಿ ನೋಡಿ. ಬನ್ನಿ. ಫೈನಲಿ ಈಗ ನಾನು ಶೋರೂಮ್ ಹತ್ರ ಬಂದಿದ್ದೀನಿ. ನಾನು ಯಾವ ಕಾರ್ ತಗೋತಾ ಇದ್ದೀನಿ ಅಂತಂದರೆ ರೆನಾಲ್ಟ್. ನನ್ನ ಕಾರು ಬಂದು ತೋರಿಸ್ತೀನಿ, ರೆನಾಲ್ಟಲ್ಲಿ ಯಾವ ಕಾರು ಅಂತ. ಬನ್ನಿ. ನನ್ನ ಕಾರು ಇಲ್ಲಿ ರೆಡಿಯಾಗಿದೆ. ಸೊ ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ನನ್ನ ಕಾರು ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಸೊ ಸಾಕಷ್ಟು ಜನ ಇಲ್ಲಿದ್ದಾರೆ. ನಮ್ಮಣ್ಣ ಅಲ್ಲಿ ಮುನ್ನಾ ರಾಘು. ಹಾಯ್ ಅಂಶಿತ್ ಅವರೇ. ನಾನು ಹೇಳ್ದೆ ಅವಾಗಲೇ ನನ್ನ ಕಾರಿಗೆ ನಾನು ಹೊಸ ಹೆಸರು ಇಡ್ತಾ ಇದ್ದೀನಿ ಅಂತ. ಸೊ ಇಲ್ಲೇ ನಾಮಕರಣನೂ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕ್ಯೂರಿಯಾಸಿಟಿ ಇದೆಯಾ? ವೇಟ್ ಅಂಡ್ ವಾಚ್. ರೆಡಿನಾ? ಈಗ ನನ್ನ ಕಾರ್ನ ತೋರಿಸುವಂಥ ಸಮಯ. So I'm so excited, Pandey. Very good.
ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. Congratulations. Thank you. ಫೈನಲಿ ಕೀ ಬಂದಾಯಿತು. ನೋಡಿದ ತಕ್ಷಣ ಯಾವುದೋ ಲೈಟರ್ ಅನ್ಕೋಬೇಕು. ಕೀ ಇದ್ದಂಗೆ ಸದಾಶಿವನ್ ಕತೆ ತುಂಬ ಡಿಫ್ರೆಂಟ್ ಆಗಿದೆ ಅಂತ. ಆ್ಯಂಡ್ ಇದ್ರಲ್ಲಿ ಪ್ರಾಕ್ಸಿಮಿಟಿ ಸೆನ್ಸರ್ ಬೇರೆ ಇದೆ. ಸುಮ್ಮನೆ ಜೋಬಲ್ಲಿ ಇಟ್ಕೊಂಡು ಕೀ ಹತ್ರ ಹೋದ್ರೆ ಸಾಕು, ಅದಾಗದೆ ಓಪನ್ ಆಗುತ್ತೆ, ಅದಾಗದೆ ಲಾಕ್ ಆಗುತ್ತೆ. ಇದನ್ನು ಹುಷಾರಾಗಿ ಯೂಸ್ ಮಾಡು. ಒಂದು ಕಂಟ್ರೋಲ್ ಒಂದು ಡೂಪ್ಲಿಕೇಟ್ ಸೇರಿಸಿದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಫೈನಲಿ ಈಗ ರೆನಾಲ್ಟ್ ಫ್ಯಾಮಿಲಿ ಆ್ಯಂಡ್ ಫೈನಲಿ ಎಲ್ಲ ಕಣೆ ಆ್ಯಕ್ಚುಲಿ ಬ್ಯಾಕ್ ಟು ರೆನಾಲ್ಟ್ ಫ್ಯಾಮಿಲಿ. ನಮ್ಮ ಹತ್ರ ಆಲ್ರೆಡಿ ಮುಂಚೆ ಸ್ಕಾಲಾ ಇತ್ತು, ಸೆಡಾನ್ ಕಾರು. ಅದಾದ ಮೇಲೆ ಈಗ ರೆನಾಲ್ಟ್ ಕೈಗರ್ ಮಿನಿ ಎಸ್ ಯು ವಿ ಆ್ಯಂಡ್ ಇದಕ್ಕೆ ಹೊಸ ಹೆಸರು ಇಡ್ತಾ ಇದ್ದೀನಿ. ಏನು? ಕರಿಯಾ ದೇಶಪಾಂಡೆ. ಇವನ ಹೆಸರು ಬಂದು ಕರಿಯಾ ದೇಶಪಾಂಡೆ. 3 ಸರಿ ಹೆಸರು ಹೇಳ್ಬಿಡು ಕಿವಿಯಲ್ಲಿ. ಯಾವ ಹಿಂಸರಿ ಇದು? ಎಷ್ಟು ಹೇಳ್ತೀನಿ ತೆಗಿಲ್ಲ. ಅಯ್ಯೋ ಎಷ್ಟು ಹೇಳ್ತೀನಿ ಓಪನ್ ಮಾಡಿ. ಓಪನ್ ಆಗಿದೆ. ಎಷ್ಟು ಹೇಳ ಇಷ್ಟು? ಹಾಂ ಹೇಳು. ನೀನು ನಮ್ಮ ಕಡೆ ನೀನು ಅಪ್ಪ ಅಮ್ಮ ಇದ್ರೆ ಮಗುಗೆ ಹೆಸರು ಇಲ್ಲ ಅಂದರೆ ಅಷ್ಟೇ ಹೌದ್ರಿ. ಹಾಂ ಕರಿಯಾ ದೇಶಪಾಂಡೆ ಆಗಿದೆ. ಓಕೆನಾ? ನಮ್ಮ ಕರಿಯಾ ದೇಶಪಾಂಡೆ ಚೆನ್ನಾಗಿದ್ದಾನಲ್ವಾ? ಓಕೆ ಅಲ್ವಾ? ಇಲ್ಲ ಕರಿಯಾ ದೇಶಪಾಂಡೆ ನಾಮಕರಣ ಆಗಿದೆ. ಎಲ್ಲ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಕರಿಯಾ ದೇಶಪಾಂಡೆ ಫೈನಲಿ ಹೆಸರು ಆಗೋಯ್ತು. ನನ್ನ ಕರಿಯಾ ದೇಶಪಾಂಡೆ ಇನ್ಮೇಲಿಂದ ನಮ್ಮ ಜೊತೆ ಇರ್ತಾನೆ. ಸೊ ನನ್ನನ್ನು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬರ್ತಾನೆ. ಇವನೆಷ್ಟೇ ಚೆನ್ನಾಗಿ ನೋಡ್ಕೋತಾನ, ನಾನು ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ ನನ್ನ ಕರಿಯಾ ದೇಶಪಾಂಡೆನ. ಸೊ ಐ ಆಮ್ ಸೋ ಹ್ಯಾಪಿ. ನೋಡೋಣ ಇನ್ನು ಮುಂದಕ್ಕೆ ಏನೇನೆಲ್ಲ ಆಗುತ್ತೆ ಕರಿಯಾ ದೇಶಪಾಂಡೆ ನಮ್ಮ ಲೈಫಲ್ಲಿ ಬಂದಿದ್ದಕ್ಕೆ. ಬಿಕಾಸ್ ಟಿಯಾಗೋ ಬಂದಾಗ ನನ್ನ ಲೈಫಲ್ಲಿ ಒಂದಷ್ಟು ಒಳ್ಳೇದಾಯಿತು. ಸೊ ಆ್ಯಂಡ್ ನನ್ನ ಕರಿಯಾ ದೇಶಪಾಂಡೆ ಬಂದಮೇಲೂ ನನ್ನ ಲೈಫ್ ಇನ್ನೂ ಸಕ್ಕದಾಗಿ ಆಗಬೇಕು. ಆ್ಯಂಡ್ ನನ್ನ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬರಬೇಕು ಅಷ್ಟೇ. ಆ್ಯಂಡ್ ನಾನು ಕರಿಯಾ ದೇಶಪಾಂಡೆಗೆ ದೃಷ್ಟಿ ತೆಗೆದುಬಿಡ್ತೀನಿ. ಅಂಡ್ ವೆಹಿಕಲ್ ನಂಬರ್ ಗೊತ್ತಾಯ್ತಲ್ಲ, ಸ್ಪೆಷಲ್ ನಂಬರ್ ಏನು ಬಂದಿದೆ ಅಂತ ಗೊತ್ತಿಲ್ಲ. ಏನು ಆಸೆ ನಿಂಗೆ? ಯಾವ ನಂಬರ್ ಬಂದರೆ ಇಷ್ಟ ಆಗುತ್ತೆ? ಯಾವ್ದು ಬಂದ್ರೂ ಅದು ಒಳ್ಳೆ ನಂಬರೇ ಆಗಿರುತ್ತೆ. ಆ ಮನಸ್ತತ್ವ ನನಗಿದೆ. ಸರ್ ನಂಬರ್ ಬಂದು ನಿಮ್ಮದು ವೆಹಿಕಲ್ ರಿಜಿಸ್ಟ್ರೇಷನ್ ಬಂದು K41 5911 ಸರ್. 5911 5911 ಮಾಡಿರ್ತಾರೆ. ಸೊ ಇದೇನು 7 ಬರೋದು. ವಾವ್. ಟೋಟಲ್ ನಂಬರ್ 7 ನಮ್ಮ ಧೋನಿಯವ್ರ ನಂಬರ್. ಧೋನಿ ನಂಬರ್. ಬಟ್ ಆದರೂ ನಾವು ಆಸೆ ಇರ್ತೀವಿ. ಇಂಡಿಯಾ ಅಂತ ಬಂದಾಗ ಧೋನಿ, IPL ಅಂತ ಬಂದಾಗ RCB ಲೀಡ್ ರೆಡ್. ಬಟ್ ಇಲ್ಲ 7 ನನಗೂ ಲಕ್ಕಿ ನಂಬರ್. ಆ್ಯಕ್ಚುಲಿ ಯಾರಿಗಾದ್ರೂ ಲಕ್ಕಿ ನಂಬರ್. ಕಾರ್ಡ್ಸ್ ಆಡೋರ್ಗಂತೂ ಸ್ಪೆಷಲ್ ನಂಬರ್. ಮಜಾ ಎಂತ ಗೊತ್ತಾ? 7 ಮದುವೆ ಆಗಿ 7 ವರ್ಷ. ಹೌದು. 7ನೇ ವರ್ಷಕ್ಕೆ ಹೊಸ ಕಾರು. ಕಾರ್ ನಂಬರೇ 7. ಆಮೇಲೆ ಅಷ್ಟು ವರ್ಷ ನಾವು ತಿರುಪತಿ ಹೋಗ್ದಿದ್ದು ಕಂಪ್ಲೀಟ್ 7 ವರ್ಷ ಆದ್ಮೇಲೆ ನಾವು ತಿರುಪತಿ ಬೆಟ್ಟಕ್ಕೂ ಹೋದ್ವಿ. ಎಷ್ಟು ಚೆನ್ನಾಗಿ ಎಲ್ಲ 7 ಕೂಡಿ ಬರ್ತಿದೆ ನೋಡಿ. ಇದಕ್ಕೆ ಹೇಳೋದು, ನಾವೇ ಏನೋ ನಂಬರ್ ತಗೊಳಕ್ಕಿಂತ ಅದಾಗದೇ ಬಂದಿದ್ದೀವಿ. ಎಲ್ಲ 7 7ರ ನಂಟು ನಮಗೆ ರೆನಾಲ್ಟ್ ಗಂಟು. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಕೇಳಿದ್ದೆ ಯಾವ ಕಾರು ನಾನು ತಗೋತೀನಿ ಅಂತ ಹೇಳ್ಬಿಟ್ಟು ಒಂದು ಸ್ಟೋರಿ ಹಾಕಿದ್ದೆ. ರೆನಾಲ್ಟ್ ಕೈಗರ್ ಅಥವಾ ಕೈಲ್ಯಾಕ್, ನೆಕ್ಸಾನ್ ಅಂತೆಲ್ಲ ನಾನು ಕೇಳಿದ್ದೆ. ಬಟ್ ಎಷ್ಟೊಂದು ಜನ ಇದ್ಕೊಂಡು ನೆಕ್ಸಾನು, ಕೈಲ್ಯಾಕು ಹಾಗೆ ಹಿಂಗೆ ಅಂತೆಲ್ಲ ಹೇಳಿದರೆ. ಬಟ್ ನನ್ನ ಚಾಯ್ಸ್ ಈಸ್ ರೆನಾಲ್ಟ್ ಕೈಗರ್. ಯಾಕೆ ಅಂತಂದರೆ ಡ್ರೈವಿಂಗ್ ಪ್ಲೆಜರ್ ಸಕ್ಕತ್ತಾಗಿದೆ. ಆಮೇಲೆ ಸ್ಪೇಸು ತುಂಬ ಚೆನ್ನಾಗಿದೆ. ನಾವು
ಈ ಕಾರ್ಗೆ ಹೋಗೋದು ಇನ್ನೊಂದು ಮೇನ್ ವಿಚಾರ ಏನಪ್ಪ ಅಂತಂದರೆ, ನಮಗೆ ಪ್ರೀವಿಯಸ್ ಆಗಿ ವಿ ಹ್ಯಾಡ್ ರೆನಾಲ್ಟ್ ಸ್ಕಾಲಾ. ಸೊ ಹಾಗಾಗಿ ಸ್ಕಾಲಾ ಕಾರು ಓಡಿಸಿ ನಮ್ಗೆ ಅಭ್ಯಾಸ ಇದ್ದಿದ್ದರಿಂದ ಇದ್ರ ಇಂಜಿನು ಸೂಪರ್ ಆಗಿದೆ, ಡ್ರೈವಿಂಗ್ ಪ್ರೆಷರ್ ಅಮೇಝಿಂಗ್ ಆಗಿದೆ. ಸೊ ಹಾಗಾಗಿ ನಮಗೆ ಆಲ್ಮೋಸ್ಟ್ ಎಲ್ಲ ಕಾರುಗಳು ಟೆಸ್ಟ್ ಡ್ರೈವ್ ತೊಗೊಂಡ್ವಿ. ಬಟ್ ಎಷ್ಟೇ ಕಾರು ಟೆಸ್ಟ್ ಡ್ರೈವ್ ತೊಗೊಂಡಿದ್ದಾದ್ಮೇಲೆ ನನಗೆ ಇದೇ ಕಾರೇ ಇಷ್ಟ ಆಯಿತು. ನನಗೆ ಓಡಿಸೋದಕ್ಕೂ ಕಂಫರ್ಟಬಲ್ ಆಗಿದೆ. ಮೋರ್ ಓವರ್ ನಾನು ಕುಳ್ಳಿ ಆಗಿರೋದ್ರಿಂದ ನನಗೆ ರೋಡ್ ವ್ಯೂನು ಚೆನ್ನಾಗಿ ಕಾಣಿಸ್ಬೇಕು. ಸೊ ಹಾಗಾಗಿ ಐ ಫೆಲ್ ಸಮ್ಹೌ ನನಗೆ ಇದ್ರಲ್ಲಿ ಕಂಫರ್ಟಬಲ್ ಆಗಿದೆ ಡ್ರೈವ್ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ಈ ಕಾರ್ನ ಚೂಸ್ ಮಾಡಿದೆ. ನಮ್ಮ ರಾಘು ಅಣ್ಣ ನನಗೋಸ್ಕರ ನಾನು ಹೊಸ ಕಾರ್ ತೊಗೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಸ್ವೀಟ್ ಎಲ್ಲ ಮಾಡಿಸ್ಕೊಂಡ್ಬಂದಿದ್ದಾನೆ. ನನ್ನ ಕಾರ್ ಹೇಗಿದೆ ಮ್ಯಾನೇಜರ್? ಅದು ಹೇಗಿದೆ ಅಂತ ನೀವು ಕೂಡ ಪಾರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ. ಪಾರ್ಟಿ? ಹೌದು. ಕಾರ್ ಹೇಗಿದೆ ಹೇಳಿ. ಅಂತ ನಾವು ಪಾರ್ಟಿ ಕೇಳಿದ್ದು ಪಾರ್ಟ್ ಟಿ. ಅವರು ಕೇಳ್ತಾ ಇರೋದು ಪಾರ್ಟ್ ಟಿ ಅಂದ್ರೆ ಒಂದು ಟೀ ತಗೊಂಡು ಪಾರ್ಟ್ ಮಾಡ್ತಾ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ವಂಡರ್ಫುಲ್ ಇಶ್ಯೂ, ಸೂಪರ್ ಆಗಿದೆ ಕಾರು. ಆ್ಯಂಡ್ ನಮ್ಮ ತಂಗಿಗೆ ಕಂಗ್ರ್ಯಾಚುಲೇಷನ್ಸ್, ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ನಮ್ದೇನು ಆಸೆ ಅಂದರೆ ಕರಿಯನ್ ಜೊತೆ ಒಂದು ಕಿರಿಯನು ಬರಲಿ ಅಂತ. ಇದು ಕರಿಯ ದೇಶಪಾಂಡೆ. ಸೊ ನೀವು ಮನಸ್ಸು ಮಾಡಿದ್ರೆ ಕಿರಿಯ ದೇಶಪಾಂಡೆ ಇನ್ನೊಂದು. ಸೊ ಆದಷ್ಟು ಬೇಗ ಒಂದು ಕಿರಿಯ ಬರಲಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕರಿಯ ದೇಶಪಾಂಡೆ ಜೊತೆ ಜಾಸ್ತಿ ಓಡಾಡಿ, ಜಾಸ್ತಿ ಟ್ರಿಪ್ ಕರ್ಕೊಂಡೋಗಿ. ಎಸ್, ಥ್ಯಾಂಕ್ ಯು. ರೆನಾಲ್ಟ್ ಕೈಗರ್ ನಾವು ಯಾವಾಗಲೇ ಇಲ್ಲಿ ಕಾರ್ ತೊಗೊಳಕ್ಕೆ ಬಂದ್ರು ಇವರು ಒಂದು ಫ್ರೇಮ್ನ ಕೊಡ್ತಾರೆ. ಸೊ ಸ್ಕಾಲಾದೂ ಈ ಥರ ಫೋಟೋ ಇದೆ. ಸೊ ಬ್ಯೂಟಿಫುಲ್ ನೋಡಿ. ಈಗಷ್ಟೇ ಶೋರೂಮ್ ಕಡೆಯಿಂದ ಒಂದು ಪರ್ಫ್ಯೂಮ್ ಸಿಕ್ಕಿದೆ, ಒಂದು ಕೀ ಚೈನ್ ಸಿಕ್ಕಿದೆ, ಇನ್ನೊಂದು ಐಡಲ್, ಗಣೇಶ ಐಡಲ್ ಅಂತೆ. ನೋಡಿ ಹೆಂಗಿದೆ ಅಂತ. ಅದಕ್ಕೆ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಅದರಲ್ಲೂ ರೆನಾಲ್ಟ್ ಅಂತ ಹಾಕ್ಯಾರ. ಇಟ್ಸ್ ನೈಸ್. ಡ್ರೈವಿಂಗ್ ರೆಡಿನಮ್ಮ? ಎಸ್. ಬಾ. ರೆಡಿ ಸ್ಟಡಿ ಗೋ. ಟ್ರೈಡೆಂಟ್ ರೆನಾಲ್ಟ್ ಅವರು ಸಖತ್ತಾಗಿ ಸೆಲೆಬ್ರೇಷನ್ ಎಲ್ಲ ಪ್ಲಾನ್ ಮಾಡಿದ್ದಾರೆ. ಏನೆಲ್ಲ ಫೈರ್ ಗೇರ್ ಎಲ್ಲ ಹಾಕಿಟ್ಟಿದ್ದಾರೆ. ಈ ಹೊಸ ಕಾರ್ ತಗೊಳ್ಳೋದ್ರಲ್ಲಿ ಏನೋ ಒಂಥರ ಮಜಾ. ನೋಡಿ ಅಲ್ಲೆಲ್ಲ ರೆಡಿ ಆಗಿದ್ದಾರೆ, ನಮ್ಮ ಹುಡುಗರು ರೆಡಿ ಇದ್ದಾರೆ. ಹೋಗೋಣ ಬನ್ನಿ. Thank you, ma. Thank you, ma. Okay, ma. Thank you, ma. Thank you. ಫೈನಲಿ ನಮ್ಮ ಕರಿಯ ದೇಶಪಾಂಡೆ ಮನೆಗೆ ಬಂದಾಯಿತು. ತುಂಬಾ ಖುಷಿ ಆಗ್ತಾ ಇದೆ. ನಾನಿನ್ನು ಆ್ಯಕ್ಚುಲಿ ಓಡಿಸಿಲ್ಲ, ಬಿಕಾಸ್ ನಿರಂಜನ್ ಹೇಳಿದ್ದಾನೆ ಅದಕ್ಕೆ PPF ಅಂತ ಏನೇನೋ ಮಾಡಿಸಿ ಎಲ್ಲ ರೆಡಿ ಮಾಡಿಕೊಟ್ಬಿಡ್ತೀನಿ, ಆಮೇಲೆ ನೆಮ್ಮದಿಯಾಗಿ ಕಾರ್ ಓಡಿಸು ಅಂತ ಹೇಳಿದ್ದಾನೆ. ಇವತ್ತು ಗುರುವಾರ, ರಾಯರ ಹುಟ್ಟಿದ ಹಬ್ಬ ಇವತ್ತು. ಸೊ ಒಂಥರ ತುಂಬಾ ಸ್ಪೆಷಲ್ ಫೀಲ್ ಆಗ್ತಾಯಿದೆ, ತುಂಬಾ ಖುಷಿ ಆಗ್ತದೆ. ಆ ರಾಯರ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ. ಆ್ಯಂಡ್ ನೀವು ಅಷ್ಟೇ ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇರಬೇಕು, ಹಾಗೆ ನಿರಂಜನ್ ಮೇಲೂ ಇರಬೇಕು. ವಿಘ್ನ
ವಿನಾಯಕನ ಹತ್ರ ಹೋಗಿ ಯಾವುದೇ ರೀತಿ ಅಡೆತಡೆಗಳಾಗಬಾರ್ದು ಅಂತ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ನನ್ನ ಇಷ್ಟ ದೇವತೆ ತಾಯಿ ನಿಮಿಷಾಂಬ ದೇವಸ್ಥಾನಕ್ಕೂ ಹೋಗಿ ಅಲ್ಲೂ ಪೂಜೆ ಮಾಡಿಸ್ತೀನಿ. ಎಂಟೈರ್ ರೆನಾಲ್ಟ್ ಟೀಮ್ ಅವರಿಗೆ ಎಲ್ಲ ಎಂಪ್ಲಾಯೀಸ್ಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಡೆಲಿವರಿ ಮಾಡಿಕೊಟ್ರಿ. ಫುಲ್ಲು ಡೆಕೋರೇಷನ್ ಎಲ್ಲ ಮಾಡಿ, ಬ್ಲಾಸ್ಟ್ ಎಲ್ಲ ಮಾಡಿಸಿ, ಕೇಕ್ ಕಟಿಂಗ್ ಎಲ್ಲ ಮಾಡಿ, ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ನನ್ನ ಬರ್ಡೇಗೆ ಈ ಕಾರ್ನ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅವಾಗ ಆಗಿರಲಿಲ್ಲ. ನಿರಂಜನ್ ಶೂಟ್ ಬಂತು, ಲೋನ್ ಪ್ರೊಸೆಸ್ಸು ಸ್ವಲ್ಪ ಟೈಮ್ ತೊಗೊಳ್ತು. ಬಟ್ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ವಾ. ನೋಡಿ, ಗುರುವಾರ ರಾಯರ ಹುಟ್ಟು ಹಬ್ಬ ಇವತ್ತು. ಸೊ ಅವತ್ತಿನ ದಿನ ನಾನು ಕಾರ್ ತೊಗೊಂಡಿದ್ದೀನಿ. ಸೊ ತುಂಬಾ ಖುಷಿ ಆಯಿತು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನನ್ನ ಗಂಡ ನಿರಂಜನ್ ದೇಶಪಾಂಡೆ. ಏನೋ ಗೊತ್ತಿಲ್ಲ, ಸಡನ್ನಾಗಿ ನಿರಂಜನ್ಗೆ ಇಲ್ಲ ನೀನು ಕಾರ್ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕ್ವಿಕ್ಕಾಗಿ ಹೋಗೋಯ್ತು. ಹೋದ್ವಿ, ಒಂದಷ್ಟು ಟೆಸ್ಟ್ ಡ್ರೈವ್ ತೊಗೊಂಡ್ವಿ, ಈ ಕಾರ್ ಫೈನಲೈಸ್ ಮಾಡಿದ್ವಿ, ಕಾರ್ ಬಂದೇ ಬಿಡ್ತು ಮನೆಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ನಿಮ್ಮ ಬ್ಲೆಸ್ಸಿಂಗ್ಸು ಹಾಗೆ ದೇವರ ಬ್ಲೆಸ್ಸಿಂಗ್ಸಿಂದ ಒಂದು ಸ್ವಂತ ಮನೆಯೂ ಮಾಡಿಕೊಂಡು, ಅದೊಂದೇ ಎಲ್ಲರಿಗೂ ಒಂದು ಆಸೆ ಇರುತ್ತಲ್ವ, ಒಂದು ಚಿಕ್ಕದಾದರೂ ಪರವಾಗಿಲ್ಲ ಸ್ವಂತದೊಂದು ಗೂಡಿರಬೇಕು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ. ಐ ಹೋಪ್ ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ನಿರಂಜನು ಕೂಡ ರೆನಾಲ್ಟ್ ಕೈಗರ್ ಕಾರ್ ಯಾಕೆ ತಗೋಬೇಕು, ಈ ಕಾರ್ ನಮಗೆ ಏನಕ್ಕೆ ಅಷ್ಟೊಂದು ಇಷ್ಟ ಆಯಿತು ಅನ್ನೋದು ಕಂಪ್ಲೀಟಾಗಿ ನೀವು ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲಲ್ಲೂ ನೋಡ್ಬೋದು. ಒನ್ ಆಫ್ ದ ಬೆಸ್ಟ್ ಕಾರ್ ಆ್ಯಂಡ್ ಮಿನಿ SUV ತೊಗೋಬೇಕು ಅಂತ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತವಾಗ್ಲೂ ನೀವು ರೆನಾಲ್ಟ್ ಕೈಗರ್ನ ಟ್ರೈ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟಾಟಾ, ಲವ್ ಯು ಆಲ್.